ವೀಕ್ಷಕರೇ, ಮೂರನೇ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು? ರಾಶಿಕಾ ಅವರು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಯಾರನ್ನು ಸೇಫ್ ಮಾಡಿದ್ದಾರೆ ಮತ್ತು ರಕ್ಷಿತಾ ಮತ್ತು ಧ್ರುವಂತ್ ಅವರು ಈ ಟಾಸ್ಕ್ ಅನ್ನು ಆಡಲು ಯಾರನ್ನು ಆಯ್ಕೆ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲನೇದಾಗಿ ನಾವು ಮೂರನೇ ಟಾಸ್ಕಿನ ಬಗ್ಗೆ ಮಾತನಾಡುವುದಾದ್ರೆ, ಮೂರನೇ ಟಾಸ್ಕಿನಲ್ಲಿ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರು ಯಾರನ್ನು ಆಯ್ಕೆ ಮಾಡಿದ್ದಾರೆ ಎಂದು ನೋಡುವುದಾದ್ರೆ, ಇಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ, ಇನ್ನೊಬ್ಬರನ್ನು ಸೇಫ್ ಮಾಡಿದ್ದಾರೆ. ನಾಮಿನೇಟ್ ಆದ ಸ್ಪರ್ಧಿ ಯಾರೆಂದರೆ ಸ್ಪಂದನ ಮತ್ತು ಸೇಫ್ ಆದ ಸ್ಪರ್ಧಿ ಯಾರೆಂದರೆ ಅಶ್ವಿನಿ ಗೌಡ ಅವರು. ವೀಕ್ಷಕರೇ, ಇನ್ನು ಮೂರನೇ ಟಾಸ್ಕ್ ಆಡಲು ರಕ್ಷಿತಾ ಮತ್ತು ಧ್ರುವಂತ್ ಅವರು ಎರಡೂ ತಂಡಗಳಿಗೆ ಯಾವ ಸ್ಪರ್ಧಿಯನ್ನು ಆಯ್ಕೆ ಮಾಡಿದ್ದಾರೆ ಎಂದು ನೋಡುವುದಾದರೆ, ಸ್ಪಂದನ ಅವರ ತಂಡದಲ್ಲಿ ರಜತ್, ಮಾಳು ಮತ್ತು ಕಾವ್ಯ ಅವರು ಆಡುತ್ತಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರ ತಂಡದಲ್ಲಿ ರಘು, ಚೈತ್ರ, ಧನುಷ್ ಅವರು ಆಡುತ್ತಿದ್ದಾರೆ. ವೀಕ್ಷಕರೇ, ನಾವೀಗ ಮೂರನೇ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ಮೂರನೇ ಟಾಸ್ಕ್ ಡ್ರಮ್ ಟಾಸ್ಕ್ ಆಗಿದೆ. ಇದರಲ್ಲಿ ಅಶ್ವಿನಿ ಗೌಡ ಅವರದು ಬ್ಲೂ ಡ್ರಮ್ ಆಗಿದೆ ಮತ್ತು ಸ್ಪಂದನ ಅವರದು ಪಿಂಕ್ ಡ್ರಮ್ ಆಗಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೀವು ಹಿಂದಿನ ಸೀಸನ್ ಅಲ್ಲಿ ನೋಡಿರಬಹುದು ಮತ್ತು ಈಗ ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋದಲ್ಲಿ ಕೂಡ ನೀವು ನೋಡಿರಬಹುದು. ಬಿಗ್ ಬಾಸ್ ಬಜರ್ ಮಾಡಿದಾಗ ಯಾರ ಡ್ರಮ್ ನಲ್ಲಿ ಅತಿ ಹೆಚ್ಚು ನೀರು ಇರುತ್ತವೋ ಆ ಸುತ್ತನ್ನು ಆ ತಂಡ ಗೆಲ್ಲುತ್ತದೆ. ವೀಕ್ಷಕರೇ, ಈ ರೀತಿ ಟಾಸ್ಕ್ ಇರುತ್ತದೆ, ನೀವು ಚಿತ್ರಣದಲ್ಲಿ ನೋಡಿ ತಿಳ್ಕೊಬಹುದು. ವೀಕ್ಷಕರೇ, ಮೂರನೇ ಟಾಸ್ಕ್ ಯಾರು ಗೆದ್ದಿದ್ದಾರೆ ಎಂದು ನೋಡೋದಾದ್ರೆ, ಮೂರನೇ ಟಾಸ್ಕ್ ಅನ್ನು ಅಶ್ವಿನಿ ಗೌಡ ಅವರು ಗೆದ್ದಿದ್ದಾರೆ. ಪ್ರೋಮೋದಲ್ಲಿ ತೋರಿಸಿದ ಹಾಗೆ ಈ ಟಾಸ್ಕ್ ಅನ್ನು ಅಶ್ವಿನಿ ಗೌಡ ಅವರು ಗೆದ್ದಿದ್ದಾರೆ. ಇನ್ನು ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆದಾಗ ನಾನು ಮತ್ತೊಂದು ವಿಡಿಯೋ ಮಾಡಿ ಬಿಡುತ್ತೇನೆ. ಸದ್ಯದ ಮಟ್ಟಿಗೆ ಈ ಟಾಸ್ಕ್ ಅನ್ನು ಅಶ್ವಿನಿ ಗೌಡ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಹಾಗಾಗಿ ಅಶ್ವಿನಿ ಗೌಡ ಅವರ ತಂಡದಲ್ಲಿ ರಘು, ಚೈತ್ರ, ಧನುಷ್ ಅವರು ಇದ್ದಿದ್ದರು. ಹಾಗಾಗಿ ಮೂರನೇ ಟಾಸ್ಕ್ ಅನ್ನು ಅಶ್ವಿನಿ ಗೌಡ ಅವರು ಗೆದ್ದು ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ ಮತ್ತು ಸ್ಪಂದನ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಮೂರನೇ ಟಾಸ್ಕ್ ಅಶ್ವಿನಿ ಗೌಡ ಅವರೇ ಗೆದ್ದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.